ನಿಜ ಹೇಳು ಬರುತ್ತಾ ಸೀರಿಯಸ್ ಆಗಿ ಪ್ರಾಬ್ಲಮ್ ಏನಾದ್ರು ಮಾಡ್ಕೊಂಡಿಲ್ಲ. ಆರ್ ಯು ಸೀರಿಯಸ್? ವಾಟ್ ಹ್ಯಾಪನ್? ಐ ಆಮ್ ಸಾರಿ. ಮದ್ವೆಗಿದ್ದೆ ಆದ ನಮ್ಗೆ ಹೇಳ್ದಾನೆ. ಹೆಂಗ್ ಗೊತ್ತಾಯ್ತು? ನನ್ಗೆ ವಯಸ್ಸಲ್ಲಿ ಕಂಡಿಡಿತೀನಿ ನಾನು. ಎಲ್ಲ ಗೊತ್ತಾಯ್ತದ ವಾಯ್ಸಲ್ಲೇ. ಹಾ ಮದ್ವೆ ಮೊದ್ಲೇ ನೀಟಾಗಿರುತ್ತೆ, ಆಮ್ಯಾಕ ಏನವ ಅಂತ ಇರುತ್ತೆ. ಮತ್ ನೀನು ಅಷ್ಟೇ, ನೀನ್ ಫ್ಲರ್ಟ್ ಜಾಸ್ತಿ ಮಾಡ್ತೀಯ ಅಂತ ಅವಳಿಗೆ ಡೌಟು ಅಷ್ಟೇ. ಈಗ ತಾಜ್ ಮಹಲ್ ಎಲ್ಲರೂ ನೋಡಿ ಎಲ್ಲರೂ ಇಷ್ಟಪಡ್ತಾರೆ, ಹಂಗನ್ಬಿಟ್ಟು ತಾಜ್ ಮಹಲ್ ತಪ್ಪ ಅದು? ಓ ಮೈ ಗಾಡ್, ನೀನೊಂಥರ ಅನಾನಸ್ ಇದ್ದಂಗೆ, ನೋಡಕ್ಕೆ ಒಂಥರ ಹೊರಗಡೆ ಹಂಗಿದ್ರು ಒಳಗಡೆ ಮನ್ಸು ಸ್ವೀಟು ಅಲ್ಲ? ಅವ್ರಿಗೆ ಬೈದ್ಬಿಟ್ಟು ಪ್ರತಾಪ ನನಗೆ ನಾರ್ಮಲ್ ಆಗಿ ಅವ್ನು ನನ್ಗೆ ಬೈಯೋದೇ ಇಲ್ಲ, ಮಾತಾಡ್ತಾನೆ. ನೀನ್ ಅವ್ರ ಮುಂದೆ ನನ್ನ ಅಜೀಬ್ ಮಾಡ್ಬಿಟ್ಟೆಲ್ಲ ಸಾಯಿರಿ. ನಮಸ್ಕಾರಗಳು ಎಲ್ಲ ನಗು ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಾಕಾಗಿರೋ ಮಾರ್ನಿಂಗಲ್ಲಿ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೋಟಿಫಿಕೇಶನ್ ಬರೋದಿಲ್ಲ, ನಾನು ಮಾಡೋ ಟ್ರ್ಯಾಪ್ಗಳು ನಿಮಗೆ ಗೊತ್ತಾಗೋದಿಲ್ಲ. ಗೊತ್ತಾಗಬೇಕು ಅಂದರೆ ರೆಡ್ ಕಲರ್ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಬೆಲ್ ಕಾಣ್ತಾ ಇದ್ದಿಲ್ಲ ಅದರ ಆಲ್ ಬಟನ್ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡ್ಬೋದು, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗ್ಬೋದು. ಹಾಗೆ ನೀವು ಕೂಡ ಡೀಲ್ ಕಳಿಸ್ತೀರಾ ನಾನು ಟ್ರ್ಯಾಪ್ ಮಾಡಬೇಕು ಅಂದರೆ ಈ ಕೆಳಗೆ ಕಾಣ್ತಾರೆ ನನ್ನ ವಾಟ್ಸಪ್ ನಂಬರ್, ಅಂದರೆ 6363465868 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ನಾನು ಕಳಿಸ್ಕೊಟ್ರೆ ನಾನು ಅವ್ರಿಗೆ ಟ್ರ್ಯಾಪ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ. ಇವತ್ತು ನನಗೆ ಚಿದು ಅನ್ನೋರು ಮೆಸೇಜ್ ಮಾಡಿದರೆ ಪೂಜಾಗೆ ಸಖತ್ತಾಗಿ ನೀವು ಟ್ರ್ಯಾಪ್ ಮಾಡಬೇಕು ಅಂತ. ಇದೀಗ ನಾವು ಕಾಲ್ ಮಾಡ್ತಾ ಇದ್ದೀವಿ ಪೂಜಾಗೆ. ಹಲೋ, ಹೇಳಿ. ಪೂಜಾ ಇಲ್ವಾ? ನೀವ್ಯಾರು? ಹೇಳ್ತೀನಿ, ಪೂಜಾ ಇಲ್ವಾ? ರಾಂಗ್ ನಂಬರ್. ಪೂಜಂದು ಯಾವುದು ಹಂಗಾರೆ ನಂಬರು? ರೇಪು ಯಾರ ನಿನಗೆ ಫೋನ್ ಮಾಡ್ಬಿಟ್ಟು ಪೂಜನ್ ಕೊಡು ಅಂತಾವ್ರು. ಯಾರ ಕಾಡಿ ಹೆಸ್ರು ಹೇಳಲ್ಲ ಅಂತಾರೆ, ನಾನೇನ್ ಮಾಡ್ಲಿ? ಹೇಳಲಿಲ್ಲ ಅಂದ್ರೆ ಅದಕ್ಕೆ ಬೇಡ ಬಿಡುಕ ರಾಂಗ್ ನಂಬರು ಅಂತಂದೆ. ಅದ್ ಯಾರ ಗೊತ್ತಿಲ್ಲ, ಹೇಳ್ತಾ ಇಲ್ಲ ತಕ. ಹಲೋ ಹಲೋ ಪೂಜಾ. ಹೌದು, ನೀವ್ಯಾರು? ಹೇಳ್ತೀನಿ, ನಿಮ್ಮ ಅಮ್ಮನ ಸ್ವಲ್ಪ ಬಾಯಿ ಮುಚ್ಕೊಂಡಿರಕ್ಕೆ ಹೇಳು ಸ್ವಲ್ಪ. ಯಾಕೆ? ಹೇಳು ಫಸ್ಟು ನೀನು. ಒಂದ್ ನಿಮಿಷ ಇರು, ನೀವ್ ಯಾರು ಹೇಳಿ ಫಸ್ಟು. 1 ನಿಮಿಷ ಅಲ್ದೋದ್ರೆ 10 ನಿಮಿಷನೇ ಇರ್ತೀನಿ. ಫಸ್ಟು ನಿಮ್ಮ ಅಮ್ಮನ ಬಾಯಿಗೆ ಪ್ಲಾಸ್ಟರ್ ಹಾಕು. ಸರಿ ಆಯ್ತು, ಹೇಳ್ತೀನಿ. ನೀವ್ ಯಾರು ಹೇಳಿ. ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಉದ್ದ ತುಂಡ ನೋಡ್ದೇನೆ? ಅಯ್ಯೋ ಇಲ್ಲ, ಅವರು ಹೇಳಿದ್ದೀನಿ ನಾನು ಅವ್ರಿಗೆ. ಹೇಳಿ ಹೇಳಿ. ಏನಂತ ಹೇಳಿದ್ಯಾ? ಏನಾಗ್ಬೇಕಿದೆ? ಏನು ಹೇಳಿದ್ಯಾ ಹೇಳು ಫಸ್ಟು. ಏನು ಹೇಳಿಲ್ಲ. ಬರತ್ತಾ ನೀನೆ ತಾನೆ? ಬರತ್ತಾ ಅಮ್ಮ? ಹಲೋ, ಕೊಡಿಲಿ ಫೋನು. ಒಂದ್ ನಿಮಿಷ ಕೊಟ್ಟೆ. ಅಮ್ಮ ಬರತ್ತಾ? ಹಲೋ, ಎತ್ಲಾಗೆದ್ದಿದ್ದಿ? ನಿಜವಲ್ಲೂ ಗೊತ್ತಾಗ್ಲಿಲ್ವಾ? ಬರತ್ತಾ? ಏನ್ ಸಮಾಚಾರ? ಹೆಂಗಿದ್ದಿ? ಚೆನ್ನಾಗಿದ್ದೀನಿ. ಮದ್ವೆಗಿದ್ದೆ ಆದ ನಮ್ಗೆ ಹೇಳ್ದಾನೆ. ಹೆಂಗ್ ಗೊತ್ತಾಯ್ತು? ನನ್ಗೆ ವಯಸ್ಸಲ್ಲಿ ಕಂಡಿಡಿತೀನಿ ನಾನು. ಎಲ್ಲ ಗೊತ್ತಾಯ್ತದ ವಾಯ್ಸಲ್ಲೇ. ಹೆಂಗಿರ್ತದೆ ಮದುವೆ ಆಗಕ್ಕೂ ಮುಂಚೆ ವಾಯ್ಸು ಹಂಗಾರೆ? ಮದ್ವೆ ಮೊದ್ಲೇ ನೀಟಾಗಿರುತ್ತೆ, ಆಮ್ಯಾಕ ಏನವ ಅಂತ ಇರುತ್ತೆ. ಹಂಗಾರೆ ಮಕ್ಕಳಾದ್ಮೇಲೆ ಏನ ಬಿಡತ್ತವ ಅನ್ನೋ ತರ ಇರುತ್ತೆ. ಆಗಿದ್ಯಾ? ಹೌದು. ಮತ್ ನಮ್ಗೆ ಹೇಳಲೇ ಇಲ್ಲ. ಅಯ್ಯೋ, ಅದು ಅರ್ಜೆಂಟಲ್ಲಿ ಹೆಂಗೋ ಆಗೋಯ್ತು. ಏನ್ ಇಲ್ಲೇ ಇದ್ದೀರಾ ಊರಲ್ಲ? ಇಲ್ಲೇ ಇದೀವಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕರ್ಕಬಾ. ಬೇಡ. ಅಯ್ಯ, ನಾವು ಲಕ್ಷ್ಮಿ ಕುಟುಂಬಪ್ಪ ಚಿಕ್ಕ ಸುಮ್ರೇನ್ ಕಟ್ಕೊಂಡ್ಬಿಟ್ಟಿದ್ಯಲ್ಲ, ಅದಕ್ಕೇನೆ ತೋರ್ಸಲ್ಲ ಅನ್ಸುತ್ತೆ ನಮ್ಗೆಲ್ಲ. ಬಿಡಪ್ಪ ಆಯ್ತು. ಹಂಗೇನಿಲ್ಲ. Hello? ಅಯ್ಯೋ ದೇವ್ರೆ. ಇವಾಗ ಏನ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತಾ? ಇಲ್ಲ. ಮತ್ತೆ ಮಧ್ಯಾಹ್ನ ಆಗ್ಬಿಟ್ಟಿದ್ಯಾ, ಅದೇನ್ ದೊಡ್ಡ ಪ್ರಾಬ್ಲಮ್ ಬಿಡು. ನೀನ್ ಇಷ್ಟು ಸೈಲೆಂಟ್ ಆಗಿ ಮಾತಾಡ್ತಿದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಬಿಕಾಸ್ ನೀನು ಆಗಲ್ಲ ನಾನು ಅವಳ ಮದ್ವೆ ಆಗಲ್ಲ ಅನ್ಕೊಂಡ್ ಮಾಡ್ಬಿಟ್ಟಿದ್ಯಲ್ಲ. ಅದ ಯಾವನೊಬ್ಬ ಇದ್ನಂತೆ, ಅವ್ನು ಬೇಡ ಅಂತ ಬೆಳಗಾನ ಉಣ್ಣಂತೆ. ಏನ ಊಟ ಏನೇನೋ ಮಾತಾಡಕ್ ಕಲ್ತ್ಕೊಂಡ್ಬಿಟ್ಟಿದ್ಯಪ್ಪ. ಮತ್ತೆ ಇನ್ನೇನ್ ಸಮಾಚಾರ, ಹೆಂಗಿದ್ಯಾ? ಏನು ಆಕ್ಚುಲಿ ಏನ್ ಗೊತ್ತಾ, ಹಂಗನ್ನೋರೆ ಬೇಗ ತಗ್ಲಾಕೊಂಡ್ ಬೇಗ ಮದ್ವೆ ಆಗೋರು. ಗೊತ್ತಿರೋದೆ. ಆದ್ರೂ ನೀನ್ ಬರ್ಲಿಲ್ವಲ್ಲ ನನ್ ಮದ್ವೆಗೆ. ನಾನು ಪ್ರತಾಪಂಗ್ ಹೇಳ್ತಿದ್ದೆ, ಅವ್ನ್ ಬಂದಿಲ್ಲ ನೋಡು ಅಂತ. ಅದಕ್ಕೆ ಬಿಡು, ಪರವಾಗಿಲ್ಲ. ಅದೇ ಅವನು ಹೇಳ್ತಾ ಇದ್ದ. ಬೇಡಪ್ಪ ಸುಮ್ನೆ, ಮೊದ್ಲೇ ನಿಮ್ ಹುಡುಗಿ ಡೌಟು, ಸುಮ್ನೆ ಏನ್ ತಿಕ್ಬೇಕು, ಸುಮ್ನೆ ಏನ್ ತಿಕ್ಕೆ ಅನ್ಬಿಟ್ಟು ನಮ್ಮ ಅಮ್ಮನು ಬೇಡ ಬಿಡು ಅಂದ್ರು. ಅದಕ್ಕೆ ನಾನ್ ಕರೀಲಿಲ್ಲ. ನೋಡು, ಹೆಣ್ಮಕ್ಳು ಅಂದ್ರೆ ಡೌಟ್ ಇರೋದು ಕಾಮನ್ ಅವ್ರಿಗೆ. ಆಲ್ಮೋಸ್ಟ್ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಅದೇ ಯಾಕೆ ಹುಡುಗಿರು ಡೌಟು ಅಂತ.
ಅದೇ ನನ್ನನ್ ಕೇಳಿದ್ರೆ ಏನು, ನೀನ್ ನನ್ನನ್ ಕೇಳಿದ್ರೆ ನಂಗೇನ್ ಗೊತ್ತು. ನೀನ್ ಹುಡ್ಗಿ ನಿನ್ ಅಲ್ವಾ? ಗೊತ್ತಾ ನಾನ್ ಡೌಟ್ ಯಾಕೆ ನಂಗೆ ರೇಗಿಸ್ಬೇಡ ಬರುತ್ತ, ಮಗು ಇದೆ ಸುಮ್ನೆ ಬೈದ್ ಹಾಕ್ಬಿಡ್ತೀನಿ. ಬೈ ಪರವಾಗಿಲ್ಲ, ಆಷಾಢದಲ್ಲಿ ಹಂಗೆಲ್ಲ ಆಗುತ್ತೆ. ಎಲ್ಲಿ ನಿಮ್ಮಮ್ಮ ಮನೇಲಿ ಎಲ್ಲಿದ್ದೀರಾ ನೀವು? ನಿಮ್ ಮನೆಲ್ಲ ಇಲ್ಲಿ ಮದ್ವೆ ಆಯ್ತಾ? ಹೋಗ್ಲಿ ನಿಜ ಹೇಳು, ನಮ್ಮ ಅಮ್ಮನ ಹತ್ರ ಡೌ ಮಾಡಿದೆ ಅಂತ ನಂಗೆ ಗೊತ್ತು, ಹೇಳು ನಿಜ ಹೇಳು. ನಿನ್ಗೆ ಹೆಂಗ್ ಗೊತ್ತಾಯ್ತದ ನಿನ್ಗೆ ಇದೆಲ್ಲ? ನಂಗೆ ಗೊತ್ತು, ನೀನ್ ಅವತ್ತು ಹೇಳ್ತಾ ಇದ್ದೆ ಇಲ್ಲ ಅಂತ, ನಿನ್ನ ಅಮ್ಮನ ಹತ್ರ ಸುಳ್ಳು ಹೇಳ್ದೆ ಅಂತ ನಂಗೆ ಗೊತ್ತು. ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ಇಲ್ಲ, ಇನ್ನೂ ದೊಡ್ಡದಾಗೆ ಆಗೋಗಿತ್ತು ಪ್ರಾಬ್ಲಮ್ಮು. ಬಿಡು ಮತ್ತೆ ಸುಮ್ಮನೆ ನೋಡು, ಯಾಕಂದ್ರೆ ಇಷ್ಟು ಅವ್ಳು ಡೌಟ್ ಪಡೋದ್ರಲ್ಲಿ ಏನ್ ಅರ್ಥ ಇದೆ? ನೀನ್ ಮಾಡೋದಕ್ಕೇನೆ ಅವ್ಳು ಡೌಟ್ ಪಡೋದು, ಏನ್ ಮಾಡ್ತಾಳು? ಏನ್ ನೀನ್ ಹಿಂಗ್ ಅಂತಿದ್ಯ? ಯಪ್ಪ, ಮತ್ ನೀನು ಅಷ್ಟೇ, ನೀನ್ ಫ್ಲರ್ಟ್ ಜಾಸ್ತಿ ಮಾಡ್ತೀಯ ಅಂತ ಅವಳಿಗೆ ಡೌಟು ಅಷ್ಟೇ. ಈಗ ತಾಜ್ ಮಹಲ್ ಎಲ್ರು ನೋಡಿ ಎಲ್ರು ಇಷ್ಟಪಡ್ತಾರೆ, ಹಂಗನ್ಬಿಟ್ಟು ತಾಜ್ ಮಹಲ್ ತಪ್ಪ ಅದು? ಓ ಮೈ ಗಾಡ್, ಡೂ ಯು ಥಿಂಕ್ ನೀನ್ ತಾಜ್ ಮಹಲ್ ಅಂತ? ಅಲ್ಲ, ಚೆನ್ನಾಗಿರೋದು ನೋಡಿದ್ರೆ ಇಷ್ಟಪಡ್ಬೇಕು. ಕೊರಗಜ್ಜ ಕಾಪಾಡಪ್ಪ, ನಾನೇ ಬರ್ಲಾ ನೀನೇ ಕರ್ಕೋತೀಯ ನೋಡಪ್ಪ, ನೀನ್ ಈ ರೇಂಜಿಗೆ ನಿಜ ಹೇಳೋ, ನಿನ್ ಮಗಿ ಮುಟ್ಕೊಂಡು ಹೇಳೋ, ಬರೀ ಪ್ರಪಂಚ ಹುಡುಗ ಮಾತ್ರ ಫ್ಲರ್ಟ್. ಸ್ವಾತಿ ಮಗ ಕಣೋಳು ಅವನು, ನನ್ ಮಗ ಈಗ ಮದ್ವೆ ಆಗ್ಬಿಟ್ಟು ಇವಾಗ್ಲೇ ಹೂಬೆ ತರ ಮಾತಾಡ್ಬೇಡ. ಸ್ವಾತಿ ಮಗ, ಅವ್ಳು ಬಂದಿದ್ದಾಳೆ ಮನೆಗೆ. ಆ ಮಗು ಮುಟ್ಕೊಂಡು ಹೇಳು ಅಂತಾನೆ ಹೇಳಿದ್ದು, ನಿನ್ ಮಗು ಅಲ್ಲ. ಈಗ ಈ ಪ್ರಪಂಚದಲ್ಲಿ ಬರೀ ಹುಡುಗರು ಮಾತ್ರನೇ ಫ್ಲರ್ಟಾ, ಹುಡುಗಿರ್ ಫ್ಲರ್ಟ್ ಇಲ್ವಾ? ಕೆಲವ್ರು ಇದಾರಪ್ಪ, ನಾನು ಒಪ್ಕೊಂತೀನಿ. ಬಟ್ ನಿಮ್ಮಿದ್ರದ್ದು ಸುಮ್ನೆ ಆಮೇಲೆ ನಾನೇನೋ ಮಾತಾಡ್ಬಿಟ್ಟು ಇವಾಗ ಮತ್ತೆ ಕಾನ್ಫಿಡೆನ್ಸ್ ಹಾಕಲ್ವಾ? ನೀನ್ ಇಷ್ಟೊತ್ತರ್ಗು ಮಾತಾಡ್ತಾ ಇದೀಯಲ್ಲ ನನ್ ಜೊತೆ, ಹಾಕಲ್ಲ. ಯಾಕೆ? ಹಾಕಲ್ಲ. ನಿಜ ಹೇಳು, ಮದ್ವೆ ಆಯ್ತಾ ಏನು? ನಿನ್ ಮನ್ಸು ನಂಗೆ ಯಾಕೋ ಡೌಟ್ ಆಗಿಲ್ಲ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ನೀನ್ ಇಷ್ಟೊಂದು ಅವಳ 5 ನಿಮಿಷಕ್ಕೂ ಫೋನ್ ಮಾಡಿ ಕಾನ್ಫಿಡೆನ್ಸ್ ಹಾಕೋ ಅನ್ನೋದಕ್ಕೂ ನೀನ್ ಆಡೋದಕ್ಕೂ ಚೆನ್ನಾಗಿತ್ತು. ಅದಕ್ಕೆ ಇವಾಗ ಆಗಿಲ್ಲ ಅನ್ಕೊಂತೀನಿ ನಾನು. ನಿಜ ಹೇಳು. ಮತ್ ಸುಮ್ನೆ ಬಿಟ್ಬಿಡು, ಇದನ್ನೆಲ್ಲ ಬಿಟ್ಬಿಟ್ಟು ಲೈಫ್ ಮೇಲೆ ಸ್ವಲ್ಪ ಫೋಕಸ್ ಮಾಡು ಅಷ್ಟೇ. ಸುಮ್ನೆ ಇದೆಲ್ಲ ಆಲ್ಮೋಸ್ಟ್ ಇರುತ್ತೆ ಕಣೋ ಯಾವಾಗ್ಲೂ. ಇದನ್ನೇ ಮತ್ತೆ ಇನ್ ಫ್ಯೂಚರ್ ಅಲ್ಲಿ ನೀನ್ ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗತ್ತೆ. ಈ ತರ ಡೌಟ್ ಅದು ಇದು ಅಂತ ಎಲ್ಲ ಹೋಯ್ತು ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ನೀನು ಇನ್ನು ಡೌಟ್ ಅಲ್ಲೇ ಸತ್ತೋಗ್ಬಿಡ್ತೀಯ. ಅವ್ಳು ಡೌಟ್ ಮಾಡೋದು, ನೀವ್ ಡೌಟ್ ಮಾಡೋದು, ಲೈಫ್ ಏನ್ ಎಂಜಾಯ್ ಮಾಡ್ತೀರಾ ನೀವಿಬ್ರುನು? ಅಲ್ಲ, ಅವಳೇನೋ ಮಾಡೋದಿರ್ಲಿ, ನೀನ್ ಹೇಳಿ ಹೇಳಿ ನನ್ಗೆ ಸಾಯಿಸ್ಬಿಡ್ತೀಯ ಈಗ ನೀನು. ಮತ್ತೆ ಕೆಪಿ ಕಾಲ್ ಮಾಡಿದ್ನಾ? ಇಲ್ಲ. ಅವನದ್ ನಿಜ ಪಾಪ, ಅವನು ಹೆಣ್ ಸಿಗ್ತಾ ಇಲ್ಲ ಕಣೆ ಪೂಜಾ ಎಲ್ಲೂನು ಅಂತ ಹೇಳ್ತಾನೆ. ಏನೋ ಗಂಡು ಮಕ್ಳಿಗೆ ಏನೋ ಆಗ್ಬಿಟ್ಟೈತೆ, ಯಾರೋ ಏನೋ ಮಾಡ್ಸವ್ರ ಗಂಡಸರು. ಯಾರು ಮಾಡ್ಸಿರ್ತಾರೆ? ನೀವೇ ಮಾಡಿಸ್ಕೊಂಡಿರ್ತೀರ ಅಷ್ಟೇ. ಏನೇನೋ ಮಾಡಿಸ್ಕೊಂಡಿರ್ತೀರ. ಏನು ಅಂತ ನನಗ್ ಕೇಳಿದ್ರೆ ಏನ್ ಮಾಡಿಸ್ಕೊಳಕ್ಕಾಗತ್ತೆ ನಾವು? ಮಾತ ಮಂತ್ರ ನೀವೇ ಮಾಡಿಸ್ಕೊಂಡ್ಬಿಟ್ಟಿರ್ತೀರ. ಮತ್ತೆ ಬಂದ್ರೆ ಬಾ, ನಾನು ಇಲ್ಲಿ ನಮ್ಮಮ್ಮ ಮನೆಯಲ್ಲೇ ಇದ್ದೀನಿ. ಯಾಕೆ ಜಗಳ ಮಾಡ್ಕೊಂಡ ಗಂಡನ ಜೊತೆ ಏನಾದ್ರು? ಇಲ್ಲ, ಆಷಾಢ ಅದಕ್ಕೆ ಕೇಳ್ತಿರೋದು. ನೀನ್ ಮದ್ವೆ ಆಗಿದ್ದೀನಿ ಅಂದ್ರೆ ನೀನ್ ಆಷಾಢ ಕಳಿಸ್ಬೇಕು. ನೀನ್ ಮದ್ವೆ ಆಗಿಲ್ಲ ಅಂದ್ರೆ ನೀನು ಒಳ್ಳೆ ಹಿಂಗ್ ಲೂಸ್ ತರ ಮಾತಾಡ್ತಿದ್ಯಾ ಅಂದ್ರೆ ನಿಂಗೇನೋ ಆಗಿದೆ ಅಂತ. ಬಟ್ ನೋಡು, ಒಂದೇ ಮನೆಯಲ್ಲಿ ನಿಮ್ಮಮ್ಮ ಹೆಂಗೋ ಗೆಸ್ ಮಾಡಿದ್ರು ನಾನು ಮದುವೆ ಆಗ್ಬಿಟ್ಟಿದ್ದೀನಿ ಅಂತ, ನೀನ್ ಹೆಂಗೋ ಗೆಸ್ ಮಾಡ್ದೆ ನಂದು ಆಗಿಲ್ಲ ಅಂತ ಅನ್ಬಿಟ್ಟು ಹೆಂಗೆ ಅಂತ ಒಂದ್ ಮನೇಲೆ ಈ ತರ? ಹಂಗಲ್ಲ, ಇವಾಗ ಅವ್ರು ನಾರ್ಮಲ್ ಆಗಿ ಕೇಳಿದಾರೆ. ನಾನು ಹೇಳಿದ್ದೆ ಅವಾಗ ಮಾತಾಡ್ತಾ ಇದ್ನಲ್ಲ, ಅವಾಗ ಹೇಳಿದ್ದೆ ಮದ್ವೆ ಆಗ್ತಾನಂತೆ ನೆಕ್ಸ್ಟ್ ಇಯರ್ ಅಂತ. ಅದಕ್ಕೆ ಅಂದ್ರು. ಬಟ್ ನೀನ್ ನಮ್ಮ ಅಮ್ಮನ ಹತ್ರ ಡೌ ಮಾಡಿದ್ಯಾ ಅಂತ ನಂಗೆ ಗೊತ್ತು. ಅದಕ್ಕೆ ನೀನ್ ನನ್ನ ಫ್ರೆಂಡ್ ಹತ್ರ ಸುಳ್ಳು ಹೇಳ್ತೀಯ ನೀನು. ಅದಕ್ಕೆ ನಾನು ಕೇಳಿದ್ದು, ನಂಗೆ ಗೊತ್ತು ನೀನ್ ಆಗಿಲ್ಲ ಅಂತ. ಅಕಸ್ಮಾತ್ ಆಗಿ ನೀನ್ ಏನಾದ್ರು ಆಗಿದ್ರೆ ಅವಳು ಇಷ್ಟೊತ್ತವರೆಗೂ ನಿನ್ನ ಹತ್ರ ಮಾತಾಡಕ್ ಬಿಡ್ತಿದ್ಲ ಅಪ್ಪ. ಅದು ಬೇರೆ ಕಾಲೇಜ್ ಒಂಚೂರು ಬಿಸಿ ಬಂತು, ಯಾರ ಹತ್ರ ಮಾತಾಡ್ತಿದ್ದೆ ಅಂತ ಕಾನ್ಫಿಡೆನ್ಸ್ ಆಗ್ತಿದ್ದೆ. ಅದು ನೀನ್ ಮಾಡಿದ್ಯಾ ಅಂದ್ರೆ ಓ ಮೈ ಗಾಡ್, ಸೀರಿಯಸ್ಲಿ ಐ ಆಮ್ ಸೋ ಹ್ಯಾಪಿ. ಆಗಿದ್ಯಾ ಆಗಿಲ್ವಾ ಮದ್ವೆ? ಓವರ್ ಆಗಿ ಆಡ್ಬೇಡ, ಹೇಳು ಏನ್ ಬ್ರೇಕಪ್ ಆಯ್ತಾ? ನಾನ್ ಪ್ಯಾಚಪ್ ಮಾಡಿಸ್ತಿದ್ದೆ ಗುರು ಮಾತಾಡ್ಬಿಟ್ಟು. ಸುಮ್ನೆ ಆಮೇಲೆ ಯಾಕೆ ನನ್ ಮುಂದೆ ಹಿಂಗ್ ಅನ್ಕೊ ಮಾತಾಡ್ಬಿಟ್ಟು ಆಮೇಲೆ ಅವಳು ಅವಳು ನಂಗೆ ಹೇಳಕ್ಕೆ ಹಂಗೆ ಹಿಂಗೆ ಅಂತ ಬಂದ್ಬಿಟ್ರೆ ಆಮೇಲೆ ನಾನ್ ಸರಿಗಿರಲ್ಲ. ಮದ್ವೆ ಆದ್ಮೇಲೆ ಸಕ್ಕ ಶಾರ್ಪ್ ಆಗಿದ್ಯಾ? ಆಯ್ತು ಮುಚ್ಚಲೆ. ಎಷ್ಟ್ ಮಾತಾಡ್ತೀಯ, ಮುಚ್ಚಲೆ ಬಾಯಿ. ಒಪ್ಕೋ ನೋಡು, ತಪ್ಪಿದ್ರೆ ಒಪ್ಕೋಬೇಕು, ಉಪ್ಪಿದ್ರೆ ನೆಕ್ಕಬೇಕು. ಆಯ್ತು ಸರಿ ಆಯ್ತಪ್ಪ. ಇವಾಗ ನೀನ್ ಸೈಲೆಂಟ್ ಆಗಿದ್ಯಾ ಅಂತಂದ್ರೆ ನಿಂದು ಏನೋ ಆಗಿರ್ಬೇಕು. ಅದಕ್ಕೆ ಅಷ್ಟೇ. ನಾನ್ ರೀಸೆಂಟ್ ಆಗಿ ಆಕ್ಚುಲಿ ನಾನು ನೆನ್ಸ್ಕೊಂಡೆ, ನನ್ಗೆ ಹೇಳ್ತಿದ್ದೆ, ಸಂತುಗೆ ಹೇಳ್ತಿದ್ದೆ. ಇಲ್ಲ ಭರತನ್ ನಿಜ ಹೇಳ್ದೆ ನಾನು. ಆಕ್ಚುಲಿ ಸೀರಿಯಸ್ ಆಗಿ ಪ್ರಾಮಿಸ್ ಹೇಳ್ದೆ. ಬೇಕಾದ್ರೆ ಒಂದ್ ಸಂತು ಮಾತಾಡಲ್ಲ, ಬಟ್ ಕವಿತನ್ ವಿಷಯ ಹಂಗೆ ಮಾತಾಡ್ಬೇಕು. ಅಂದ್ರೆ ಬೆಳಗ್ಗೆ 8:30 ಯಾಕೆ ಅಂದ್ರೆ ನನ್ಗೆ ಬಿಡದೆ ಬೆಕ್ಲಕ್ಕೆ ಬರ್ತಾಯ್ತು. ಬಾ ಡೌ ನನ್ ಮಗ, ಡೌ ಮಾಡ್ತೀಯ ಗುರು. ಇನ್ನಷ್ಟಿಲ್ಲ, ಡೌರಾಣಿ ಅಂತ ಗೂಗಲ್ ಅಲ್ಲಿ ಡೌರಾಣಿ ಅಂತ ಹೊಡೆದ್ರೆ ನಿನ್ನ ಹೆಸರೇ ಬರೋದು ಪೂಜಾ ಅನ್ಬಿಟ್ಟು. ಅವು ಮುಚ್ಚು, ನೀನೇನು ಸುಳ್ಳು ಹೇಳಿಲ್ಲ. ನೀನ್ ಸತ್ಯ ಹರಿಶ್ಚಂದ್ರನ್ ತುಂಡು.
ನನಗೆ ಹೇಳ್ಬೇಡ, ಮುಚ್ಕೊಂಡಿರು, ನನ್ಗೆ ರೇಗಿಸ್ಬೇಡ, ಆಮೇಲೆ ನಂಗೆ ಬೈದ್ ಹಾಕ್ಬಿಡ್ತೀನಿ. ನಾನು ಬಿಟ್ಬಿಡ್ತೀನ. ಏನ್ ನಿನ್ ಮದ್ವೆ ಆಗಿದ್ರೆ 2 ಕೋಡ್ ಬಂದಿರ್ತದ. ಬಂದಿಲ್ಲಪ್ಪ ರಾಜ, ನಿಂಗ್ ಬಂದ್ಬಿಟ್ಟಿದೆ ಅಲ್ಲಪ್ಪ. ಎಲ್ಲಿದ್ಯಾ ಹೋಗ್ಲಿ ಇವಾಗ? ಏನು ಊರಿಗೆ ಹೋದ್ಯಾ ಅಥವಾ ಇಲ್ಲೇ ಎಲ್ಲಾದ್ರೂ ಇದ್ಯಾ? ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಿದ್ದಲ್ಲ. ನೀನ್ ಯಾವ್ದನ್ನು ಮರ್ತಿಲ್ವಲ್ಲ? ನಾನ್ ಎಂತಕ್ ಮರೀಲಿ ಗುರು, ನೀವ್ ಮರ್ತೋಗ್ಬಿಡ್ತೀರಾ. ಹುಡುಗಿ ಸಿಕ್ಕುದು ಅಂತ ನೀವ್ ಫ್ರೆಂಡ್ ನ ಮರ್ಯಾದ, ನಾನೇನ್ ಮರ್ತಿಲ್ಲ. ನನ್ಗ ಆತರ ಎಲ್ಲ ಹೇಳ್ಬೇಡ. ನಿಂಗ್ ಗೊತ್ತು ನಂಗೆ ಇಷ್ಟ ಆದ್ರೆ ನಾನ್ ಮಾತಾಡ್ಸ್ತೀನಿ, ಇಲ್ಲ ಅಂದ್ರೆ ನಾನ್ ಮಾತಾಡ್ಸಲ್ಲ ಅಂತ. ಗೊತ್ತಿದ್ದು ಕೇಳ್ಬೇಡ. ನಂಗೆ ನಿಂದೆ ತಪ್ಪಿರೋದು. ಆದ್ರೂ ನನ್ಗೆ ನೀನು ಮದ್ವೆ ಆದ್ಮೇಲೆ ಇಷ್ಟೊಂದು ಶಾರ್ಪ್ ಆಗಿರೋದು ಹೆಂಗ ಗುರು? ನೀನ್ ಹಿಂಗ್ ಹೇಳ್ತಾ ಇದ್ದಿ ಶಾರ್ಪ್ ಅಂತ. ಬೈತಿದ್ದೆ. ಅದೇ ಮದ್ವೆ ಆದ್ಮೇಲೆ ಉದಾರ ಆಗಿದ್ಯಾ? ಆಕ್ಚುಲಿ ಹೌದು, ಸ್ವಲ್ಪ ಆದ್ರೂನು ಒಂಚೂರು ಪೇಶನ್ಸ್ ಕಲ್ತ್ಕೊಂಡಿದೀನಿ. ಅದೇ ಜಗಳ ಆಡಕ್ ಆಗಲ್ವಲ್ಲ ಈಗ. ಮನುಷ್ಯರ ತರ ಆಡ್ತಿದ್ಯಾ? ಇಷ್ಟ ದಿವಸ ಅಪ್ಪ ನಿನ್ ಜೊತೆ ಇದ್ದು ಪ್ರಾಣಿ ಆಗ್ಬಿಟ್ಟಿದ್ನಲ್ಲ. ಕವಿತಾ ಅದೇ ಹೇಳೋಳು, ಯಾವಾಗ್ಲೂ ಇವ್ನ್ ಕರೆದ ತಕ್ಷಣ ನಾವ್ ಹೋಗ್ಬಿಡ್ತೀವಿ, ನಾಯಿಗಳ್ತರ ಅವ್ನ್ ಬಂದ್ರೆ ಹೋಗೋಣ ಅಂದ್ರೆ ಅವತ್ ಮಾರ್ಕೆಟ್ ವರ್ಗು ನಡ್ಸ್ಕೊಂಡ್ ಹೋಗಿದ್ದೆ. ಒಳ್ಳೆ ನಾಯಿಗಳ್ತರ ಹೋಗ್ತಿದ್ವಿ, ಹೊಟ್ಟೆ ಹಸ್ಕೊಂಡು ಹೋಗ್ತಿದ್ವಿ ಅಂತ. ಹಂಗೆ ಹೋಗ್ಲಿ ಪಾಪ ಅಂತ ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದೀವಿ. ನೀನು ನನ್ಗೆ ರೇಗಿಸ್ಬೇಡ. ಇನ್ಯಾರಿಗೆ ರೇಗಿಸ್ಲಿ? ಯಾರಿಗ್ ರೇಗಿಸ್ತಿ ಅಂದ್ರೆ, ಹೋಗ್ ನಿಮ್ ಹುಡ್ಗಿ ಮೊದ್ಲೇ ಬ್ರೇಕಪ್ ಅಲ್ಲಿ ಇದ್ಯಾ, ಹೋಗ್ ನಿಮ್ ಹುಡ್ಗಿನ ಹತ್ರ ಹಿಂಗೆಲ್ಲ ಹೇಳಿ ನಂಗೆ ಇನ್ನ ಬೇಜಾರ್ ಮಾಡ್ಬೇಡ ಪ್ಲೀಸ್. ನಿಜ ಹೇಳು ಬರುತ್ತಾ ಸೀರಿಯಸ್ ಆಗಿ? ಪ್ರಾಬ್ಲಮ್ ಏನಾದ್ರು ಮಾಡ್ಕೊಂಡಿಲ್ಲ? ಆರ್ ಯು ಸೀರಿಯಸ್? ವಾಟ್ ಹ್ಯಾಪನ್? ಐ ಆಮ್ ಸಾರಿ. ವಾಟ್? ಬರುತ್ತಾ ಓಕೆ, ನನ್ನಿಂದನೂ ಸಾರಿ. ನಾನೇ ಜಾಸ್ತಿ ಜಗಳ ಮಾಡ್ತಿದ್ದೆ ನಿನ್ನ ಹತ್ರ. ಸಾರಿ ನನ್ನ ಕಡೆಯಿಂದನು. ಇಲ್ಲ ಬಿಡು. ಸಾರಿ ಆಯ್ತಾ? ನೀನೊಂಥರ ಅನಾನಸ್ ಇದ್ದಂಗೆ, ನೋಡಕ್ ಒಂಥರ ಹೊರಗಡೆ ಹಂಗಿದ್ರು ಒಳಗಡೆ ಮನ್ಸು ಸ್ವೀಟು ಅಲ್ಲ. ನೀನು ಅಷ್ಟೇ. ಆಕ್ಚುಲಿ ನನ್ಗೇನ್ ಕೋಪ ಇಲ್ಲ, ನೀನು ಒಂದ್ಸಲ ಓವರ್ ಆಗಿ ಮಾತಾಡ್ತೀಯ, ನಂಗೆ ಅದಕ್ಕೆ ಕೋಪ ಬರೋದು. ಬರೀ ಇವ್ನಿಗೆ ಹಾಕ್ಲಾ, ಕೆಪಿಗೆ ಹಾಕ್ಲಾ ಕಾನ್ಫರೆನ್ಸ್? ಅವ್ರ ಅಪ್ಪನ್ಗೆ ಹಾಕು. ಅಲ್ಲ ಮಾತಾಡ್ತೀಯಾ? ಹಾಕ್ಲಾ? ಈಗ ಅವನಿಗೆ ಲೈನ್ಗೆ ಹಾಕೋದು ನಿನಗೂ ಅವನಿಗೂ ಜಗಳ ಸ್ಟಾರ್ಟ್ ಆಗುತ್ತೆ. ನಮ್ದೇನ್ ಜಗಳ ಸ್ಟಾರ್ಟ್ ಆಗಲ್ಲ ಗುರು, ನೀನು ಹೇಳಿನೇ ಜಗಳ ತಂದಿಕ್ ಕೊಡ್ತೀಯ. ನನ್ ಜೋರ್ ಬೇರೆ ಬೈದ್ ಬಿಡ್ತಿದೆ, ಬೈದೇ ಬಿಡ್ತೀನಿ. ದರಿದ್ರು ಧ್ವನಿ ಅಂತಾನೆ ದೇವರ್ಸಿ ಹಾಕ್ತೀನಿ. ಒಂದ್ಸಲ ಹಾಕ್ತೀನಿ ನೋಡು, ಅವ್ನು ಹೇಳದಂಗೆ. ಅವ್ನು ನಿನ್ಗೆ ಬೈಯೋದ್ ನೋಡ್ಕೊ. ಚಾಲೆಂಜಾ? ಚಾಲೆಂಜ್. ನಿನಗ್ ಬೈದ್ರೆ ನಾನ್ ನಿನಗ್ ಬೈಸಿದ್ರೆ ಆಮೇಲೆ ನಿಂಗ್ ದಮ್ಮಿದ್ರೆ ಬೈಸೋಲ್ಲ. ಮಕ್ಕೆ ನನಗೆ ದಮ್ ಬರ್ತದೆ, ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ತಿಳ್ಕೊಳ್ತಾರೆ. ಮತ್ತೆ ಡೌ ಮಾಡ್ತಾ ಇದ್ಯಾ ಇವಾಗ? ಏನು ಹಾಕು ಹಾಕ್ತೀನಿ. ಆಯ್ತಿರಲಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ಹಲೋ ಪ್ರತಾಪ. ನಮಸ್ಕಾರ ದೇವ್ರು. ಭರತ್ ಕುಮಾರ್ ಅವರೇ, ಹೇಗಿದ್ದೀರಾ? ಅವನು ಅವ್ನ್ಗೇನಾದ್ರು ಕಾನ್ಫರೆನ್ಸ್ ಹಾಕ್ಬಿಟ್ಟು ನನ್ಗೂ ನಿನ್ಗೂ ಜಗಳ ಆಗ್ಬಿಡುತ್ತಂತೆ ಗುರು. ಯಾರ್ಯಾರಿಗೆ? ನನ್ಗೂ ನಿನ್ಗೂನು ಅವ್ನ್ ಕೈಲಿ ಉಗಿಸ್ತೀನಿ ಅಂತ ಹೇಳ್ತಿದ್ದಾನೆ. ನೀನ್ ನಂಗ್ ಬೈತ್ಯಾ? ಬೈದೆ? ಮದ್ವೆ ಆಗದೇನೆ ಇರೋ ಬ್ಯಾಚುಲರ್ಸ್ ಕೈ ಹತ್ರ ಸಿಗಾಕೊಂಡ್ರೆ ಯಾರು ಉಳಿಯಲ್ಲ. ಏನ ಮಗ? ನನಗ್ ಬೈತ್ಯ? ಅವ್ನಿಗ್ ಬೈದ್ಬಿಟ್ಟು ಪ್ರತಾಪ ನನ್ಗೆ ನಾರ್ಮಲ್ ಆಗಿ ಅವ್ನು ನನ್ಗೆ ಬೈಯೋದೇ ಇಲ್ಲ, ಮಾತಾಡ್ತಾನೆ. ನೀನ್ ಅವ್ರ ಮುಂದೆ ನನ್ನ ಅಜೀಬ್ ಮಾಡ್ಬಿಟ್ಟೆಲ್ಲ ಸಾಯಿ ಮಗ. ಇದರಲ್ಲ ಸಾಫ್ ಹಾಕ್ಬೇಡ. ಹೇಳ್ಮಂತ ಲವ್ ಯು ಕಣ. ಲವ್ ಯು ಟು ಮಚ್. ಇದೇ ಅಷ್ಟೇ ಹೇಳ್ತೀನಿ. ಇನ್ನೊಂದ್ಸಲ ಉಗಿ ಮಗ ಏನಾದ್ರು ಹೇಳು ಒಂದ್ಸಲ. ಪೂಜಾ ಇಷ್ಟು ಬೇಗ ಮದುವೆ ಆಗಿ ಏನೇ ಮಾಡ್ತೀವಿ? ಎಂತ ಮಾಡ್ತಿದ್ದೀನಿ? ಒಂದ್ ಫೋನ್ ಇಲ್ಲ ಅಂತಿಲ್ಲ. ಇವಾಗ ಮಾಡಿದ್ದೀನಿ ಕೇಳು. ಪೂಜಾ ಬರತ್ತಾ ನಿನ್ಗೆ ಇನ್ನೊಂದ್ ಸೀರಿಯಸ್ ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಇವನು ಏನ್ ಮಾಡ್ತಾನ ಅವತ್ ನಿನಗ್ ಬೈದ ಕಣೋ ಅವನ ನನ್ ಮಗನ ಅಂತ. ಇವಾಗ ಯಾರು? ನೀನೇ ಅವತ್ತೊಂದಿಲ್ಲ. ನಾನು ಬಿಡು, ನನ್ ಫ್ರೆಂಡ್ ಏನಾರು ಹೇಳ್ತಾನ. ಅವನ್ಗ ಅಧಿಕಾರ ಕೊಟ್ಟಿದ್ದೀನಿ, ರೈಟ್ಸ್ ಐತೆ. ಕೆಪಿ ಇವಳು ಒಂಥರ ಸೂರ್ಪಣಿಕೆ ಇದ್ದಂಗೆ ಇವಳು. ಭಾರತ ಮದ್ವೆ ಆಗಿದ್ದೀನಿ, ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಗೈಸ್. ಯಾವ ಬದ್ನೆಕಾಯಿ ರೆಸ್ಪೆಕ್ಟ್? ನಾನೇನ್ ಹೇಳ್ದೆ ಗೊತ್ತಾ? ನೋಡು ಇದು ಭರತ್ ನೋಡು, ಅವ್ನ್ಗಾಗ್ಲೇ ಏನಾದ್ರು ದಮ್ ಇದ್ಯಾ ಅಂತ ಕೇಳ್ದ ಕಣ. ಈಗ ನೋಡಿದ್ರೆ ದಮ್ ಕಟ್ಕೊಂಡ್ ಕೆಮ್ತಾವ್ ನೋಡು. ಯಾರು? ಭರತ. ನಾನ್ ಕೆಮ್ತಿರೋದು? ನಾನ್ ಕೆಮ್ತಾ ಇರೋದು. ಕೆಮ್ತಿದಾರೆ ಏನು ಅಂತಾನೆ ಗೊತ್ತಾಗಲ್ಲ. ನಿನ್ ವಯಸ್ಸಾಯ್ತಲ್ಲ, ಅದಕ್ಕೆ ಮದುವೆ ಮಾಡಿ ಕಳ್ಸಿರೋದು. ಹೌದಪ್ಪ, ನೀನ್ ವಯಸ್ಸಾಗಿಲ್ಲ. ಆಯ್ತು ಮುಚ್ಚಲೇ ಬಾಯಿ. ಎಷ್ಟ್ ಮಾತಾಡ್ತೀಯಾ? ಕೆಪಿ ಹೇಳಿ ಬಸ್. ಇವಾಗ ಅವಳಿಗೊಂದು ಶಾಕಿಂಗ್ ನ್ಯೂಸ್ ಹೇಳ. ಈ ಭರತ ಅಂದ್ರೆ ಯಾರು ಅಂತ? ಭರತ ಒಬ್ಬ ಗಂಡು ಹುಲಿ. ಕವಿತಾನು ಇದ್ದಿದ್ರೆ ಇವಾಗ ಕಾನ್ಫರೆನ್ಸ್ ಅಲ್ಲಿ ಒಳ್ಳೆ ಮಜಾ. ಬಿಟ್ರೆ ಊರವ್ರ ನಿಲ್ಲೋರೆಲ್ಲ ಆಗ್ತೀಯಾ? ಒಂದ್ ನಿಮಿಷ ನಾನು ಹೇಳೋದ್ ಕೇಳು. ಸ್ವಲ್ಪ ಬಾಯಿ ಮುಚ್ಚು ಒಂದ್ ನಿಮಿಷ. ಇದ್ಯಾಕೆ ಮದುವೆ ಆದ್ಮೇಲೆ ಹಿಂಗಾಡ್ತಾ ಇದೀಯಾ? ನೀನ್ ಮುಚ್ಚು ಬಾಯಿ.
ನಾನು ಮುಚ್ಚಿದ್ರು ತುಂಬ ಕಷ್ಟ ಆಯ್ತದೆ, ಯಾಕಂದರೆ ಅವಾಗಿಂದ ನಿಮ್ಮ ಜೊತೆ ಮಾತಾಡ್ತಿರೋ ನನ್ನ ಹೆಸರು ಬಂದು RJ ಸುನಿಲ್ ಅಂತ. ಆಹಾ, ಈ ಥರದ್ದು ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ನಿಜ ನಿಮ್ಮ ಅಮ್ಮನ ಹಣೆ, ನಿಮ್ಮ ಅಪ್ಪನ ಹಣೆ. ನಮ್ಮಮ್ಮನ ನಾಳೆ ಹಾಕಿರ್ತೀಯ ಮುಚ್ಕೊಂಡು ನೋಡು ಮಾತು ಎಲ್ಲ ನನ್ನ ಮೇಲೆ, ನಮ್ಮ ಅಮ್ಮನ ಮೇಲೆ, ನನ್ನ ಗಂಡನ ಮೇಲೆ ಎಲ್ಲ ಹಣೆ ಇಟ್ಕೊಡು ನೀನು. ಒಂದು ನಿಮಿಷ. ಆ್ಯಕ್ಚುಲಿ ಪೂಜಾ, ನಿಮ್ಮ ಚಿದು ಇದಾರಲ್ಲ, ಚಿದು ನಿಮ್ಮ ನಂಬರ್ ಕಳಿಸಿ ನಿಮಗೆ ಕಾಗೆ ಆರ್ಸಕ್ಕೆ ನನಗೆ ಮೆಸೇಜ್ ಕಳಿಸಿದ್ರು. ಭವಾನಿ ಗಂಡ ಹಲೋ ಹೇಳಿ ಪೂಜಾ. ಆಕ್ಚುಲಿ ನಾನು ಇಷ್ಟು ಹಿಂಗೆಲ್ಲ ಮಾತಾಡಲ್ಲ, ಸ್ವಲ್ಪ ಡೀಸೆಂಟ್ ಸಖತ್ ಡೀಸೆಂಟ್ ಅನ್ನಂಗೆ ಅವಾಗಲೇ ಗೊತ್ತಾಯ್ತಲ್ಲ. ಸಖತ್ತಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನನ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.